ನಮಸ್ಕಾರಗಳು. 10ನೇ ತರಗತಿ ಗಣಿತ ಅಧ್ಯಾಯ 2 ತ್ರಿಭುಜಗಳು ಭಾಗ 11 ಅಭ್ಯಾಸ 2.3ರ 6ನೇ ಲೆಕ್ಕ. ಚಿತ್ರದಲ್ಲಿ ತೋರಿಸಿದಂತೆ ತ್ರಿಭುಜ ಎಬಿಇ ಸರ್ವಸಮ ತ್ರಿಭುಜ ಎಸಿಡಿ ರಲ್ಲಿ ಆದರೆ ತ್ರಿಭುಜ ಎಡಿಇ ಸಮರೂಪ ತ್ರಿಭುಜ ಎಬಿಸಿ ಎಂದು ಸಾಧಿಸಿ. ಇಲ್ಲಿ ಒಂದು ಚಿತ್ರ ಕೊಟ್ಟಿದ್ದಾರೆ. ಇಲ್ಲಿ ಎಬಿಇ ತ್ರಿಭುಜಕ್ಕೆ ಸರ್ವಸಮ ಎಸಿಡಿ ತ್ರಿಭುಜ ಆಗಿದೆ. ಹಾಗಾದಾಗ ಇಲ್ಲಿ ಎಡಿಇಗೆ ಸಮರೂಪಿ ಎಬಿಸಿ ಎಂದು ಸಾಧಿಸಬೇಕು. ಈಗ ಪರಿಹಾರ ನೋಡೋಣ. ತ್ರಿಭುಜ ಎಬಿಇ ಸರ್ವಸಮ ತ್ರಿಭುಜ ಎಸಿಡಿ. ಎಬಿಇಗೆ ಎಸಿಡಿ ತ್ರಿಭುಜಗಳು ಇವೆರಡು ಸರ್ವಸಮವಾಗಿವೆ. ಇದು ದತ್ತ ಕೊಟ್ಟಿದ್ದಾರೆ. ಈಗ ಇವು ಎರಡು ಸರ್ವಸಮ ಅಂದಮೇಲೆ ಎ ಬಿ ಈಕ್ವಲ್ಸ್ ಟು ಎ ಸಿ ಬಾಹುಗಳನ್ನು ಬರ್ಕೊಳ್ತಾ ಇದ್ದೀನಿ. ಎ ಬಿ ಈಕ್ವಲ್ಸ್ ಟು ಎ ಸಿ ಮತ್ತು ಬಿಇ ಈಕ್ವಲ್ಸ್ ಟು ಸಿ ಡಿ. ಬಿಇ ಈಕ್ವಲ್ಸ್ ಟು ಸಿ ಡಿ. ಅದೇ ರೀತಿ ಮತ್ತು ಎಇ ಈಕ್ವಲ್ಸ್ ಟು ಎ ಡಿ. ಎಇಗೆ ಎ ಡಿ ಸಮ, ಏಕೆಂದರೆ ಸರ್ವಸಮ ತ್ರಿಭುಜದ ಅನುರೂಪ ಭಾಗಗಳು ಸಮ. ಇಲ್ಲಿ ಎ ಬಿ ಇ ಮತ್ತು ಎ ಸಿ ಡಿಗಳು ಸರ್ವಸಮ ಅಂತೇಳಿದಾಗ ಇಲ್ಲಿ ಬರುವಂತಹ ಈ ಎರಡು ತ್ರಿಭುಜಗಳಲ್ಲಿ ಬರುವಂತಹ ಅನುರೂಪ ಬಾಹುಗಳು ಏನಾಗಿರ್ತವೆ, ಸಮ ಆಗಿರ್ತವೆ. ಅದೇ ರೀತಿಯಾಗಿ ಎಇಗೆ ಇಲ್ಲಿ ಎ ಬಿಗೆ ಸಮ ಎ ಸಿ, ಹಾಗೆ ಬಿಇಗೆ ಸಮ ಸಿ ಡಿ, ಹಾಗೂ ಎಇಗೆ ಸಮ ಎ ಡಿ. ಈಗ ತ್ರಿಭುಜ ಎಡಿಇ ಮತ್ತು ತ್ರಿಭುಜ ಎ ಬಿ ಸಿಗಳಲ್ಲಿ ತ್ರಿಭುಜ ಎಡಿಇ ಮತ್ತು ತ್ರಿಭುಜ ಎ ಬಿ ಸಿಗಳಲ್ಲಿ ಇವುಗಳ ಬಾಹುಗಳನ್ನು ಬರ್ಕೊಂಡಾಗ ಅನುಪಾತ ಎ ಸಿ ಬೈ ಎ ಬಿ ಬೈ ಎ ಸಿ. ಅನುರೂಪ ಬಾಹುಗಳು ಎ ಬಿ ಬೈ ಎ ಸಿ. ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಎ ಡಿ ಇಗಳಲ್ಲಿ ಎ ಬಿ ಬೈ ಎ ಸಿಗಳ ಅನುಪಾತ 1 ಆಗಿರುತ್ತೆ. ಇದು ಸಮೀಕರಣ 1. ಹಾಗೆ ಎ ಡಿ ಇ ತ್ರಿಭುಜದಲ್ಲಿ ಎ ಡಿ ಬೈ ಎ ಇ ಅನುಪಾತ 1 ಆಗಿರುತ್ತೆ. ಇದು 2. ಈಗ 1 ಮತ್ತು 2ರಿಂದ ಎ ಡಿ ಬೈ ಎ ಇ ಈಕ್ವಲ್ಸ್ ಟು ಎ ಬಿ ಬೈ ಎ ಸಿ. ಇಲ್ಲಿ ಇವುಗಳ ಅನುಪಾತ ಒಂದೇ ಆಗಿರೋದ್ರಿಂದ ಇದು 1ಕ್ಕೆ ಸಮ ಆಗಿರೋದ್ರಿಂದ ಇದು ಕೂಡ 1ಕ್ಕೆ ಸಮ ಆಗಿರೋದ್ರಿಂದ ನಾನು ಇವೆರಡು ಸಮ ಎಂದು ಬರ್ಕೊಳ್ತಾ ಇದ್ದೀನಿ. ಈಗ ತ್ರಿಭುಜ ಕೋನ ಡಿ ಎ ಇ ಕೋನ ಡಿ ಎ ಇ ಈಕ್ವಲ್ಸ್ ಟು ಕೋನ ಬಿ ಎ ಸಿ. ಅಂದರೆ ಈ ಡಿ ಎ ಇ ತ್ರಿಭುಜಕ್ಕೂ ಎ ಬಿ ಸಿ ತ್ರಿಭುಜಕ್ಕೂ ಒಂದೇ ಕೋನ ಬರುತ್ತದೆ. ಯಾವುದು? ಡಿ ಎ ಇ ಮತ್ತು ಬಿ ಎ ಸಿ. ಅಂದರೆ ಕೋನ ಎ ಎರಡೂ ತ್ರಿಭುಜಗಳಿಗೂ ಸಾಮಾನ್ಯ ಕೋನವಾಗಿರುತ್ತದೆ. ಈ ಎರಡು ತ್ರಿಭುಜಗಳಿಗೂ ಕೋನ ಎ ಎನ್ನುವುದು ಸಾಮಾನ್ಯ ಕೋನವಾಗಿದೆ. ಆದ್ದರಿಂದ ಬಾಹು ಎರಡು ಬಾಹುಗಳು ಎ ಡಿ ಬೈ ಎ ಇ
ಇದು ಒಂದು ಬಾಹುಗಳ ಅನುಪಾತ ಹಾಗೂ AB/AC ಇದು ಒಂದು ಬಾಹುಗಳ ಅನುಪಾತ ಮತ್ತು ಒಂದು ಸಾಮಾನ್ಯ ಕೋನ. ಎರಡೂ ತ್ರಿಭುಜಕ್ಕೂ ಒಂದು ಸಾಮಾನ್ಯ ಕೋನ ಒಂದೇ ಆಗಿರುವುದರಿಂದ ಎರಡು ಬಾಹುಗಳು ಮತ್ತು ಒಂದು ಕೋನದ ಆಧಾರದ ಮೇಲೆ ಬಾಹು ಕೋನ ಬಾಹು ಸಮರೂಪತೆ ನಿರ್ಧಾರಕ ಗುಣದ ಪ್ರಕಾರ ತ್ರಿಭುಜ ADE ಸಮರೂಪ ತ್ರಿಭುಜ ABC ಆಗಿದೆ. ನಂತರ 7ನೇ ಲೆಕ್ಕ. ಚಿತ್ರದಲ್ಲಿ ತೋರಿಸಿದಂತೆ ತ್ರಿಭುಜ ABCಯ ಎತ್ತರಗಳಾದ AD ಮತ್ತು CEಗಳು ಪರಸ್ಪರ P ಬಿಂದುವಿನಲ್ಲಿ ಛೇದಿಸಿವೆ. ಇಲ್ಲೊಂದು ಚಿತ್ರ ಕೊಟ್ಟಿದ್ದಾರೆ. ಇಲ್ಲಿ ಎತ್ತರಗಳು CE ಮತ್ತು ADಗಳು ಪರಸ್ಪರ P ಬಿಂದುವಿನಲ್ಲಿ ಛೇದಿಸಿವೆ. ಹಾಗಾದರೆ ತ್ರಿಭುಜ AEP ಈ ತ್ರಿಭುಜ CDP ಇವೆರಡು ಸಮರೂಪ ಎಂದು ಸಾಧಿಸಬೇಕು. ಮತ್ತು ತ್ರಿಭುಜ ABDಗೆ ತ್ರಿಭುಜ CBE ಸಮರೂಪ ಎಂದು ಸಾಧಿಸಬೇಕು. ಹಾಗೂ ಹೀಗೆ 4 ಅಂಶಗಳನ್ನು ಕೊಟ್ಟಿದ್ದಾರೆ. ನಾವು ಒಂದೊಂದು ನೋಡ್ತಾ ಹೋಗೋಣ. ಫಸ್ಟು ಒಂದೇದು ನೋಡ್ತಾ ಇದ್ದೀನಿ. ತ್ರಿಭುಜ AEP ಸಮರೂಪಿ ತ್ರಿಭುಜ CDP ಎಂದು ಸಾಧಿಸಬೇಕು. ಈಗ ಕೋನ ಇದನ್ನು ಸಾಧಿಸಬೇಕಂದ್ರೆ ಇಲ್ಲಿ ಕೋನ ಕೊಟ್ಟಿದ್ದಾರೆ. AEP ತ್ರಿಭುಜ ಮತ್ತು CDPಗಳಲ್ಲಿ ಕೋನ AEP ಅಂದರೆ ಇದು ಕೋನ AEP 90 ಡಿಗ್ರಿ ಇದೆ. ಅದೇ ಥರ ಕೋನ CDP ಕೂಡ 90 ಡಿಗ್ರಿ. AEP ಮತ್ತು CDPಗಳು 90 ಡಿಗ್ರಿ ಆಗಿದೆ. ಇಲ್ಲಿ CBಗೆ AD ಎನ್ನುವುದು ಲಂಬ ಆಗಿರುವುದರಿಂದ ಇದು ಕೂಡ 90 ಡಿಗ್ರಿ. ಅಂದರೆ ಈ ಎರಡು ತ್ರಿಭುಜಗಳಲ್ಲಿ ಒಂದು ಕೋನವು 90 ಡಿಗ್ರಿ ಆಗಿದೆ. D ಮತ್ತು ಈ ಕೋನವು 90 ಡಿಗ್ರಿಯನ್ನು ಹೊಂದಿದೆ. ಅದೇ ಥರ ಕೋನ AEP ಕೋನ CDP ಇವು ಏನು? ಕೋನ AEP ಮತ್ತು ಕೋನ CDPಗಳು ಶೃಂಗಾಭಿಮುಖ ಕೋನಗಳು. ಕೋನ APE ಕೋನ APE ಕೋನ APE ಇವು ಕೋನ APE ಮತ್ತು CPDಗಳು ಶೃಂಗಾಭಿಮುಖ ಕೋನಗಳು. ಇಲ್ಲಿ ಈ ಎರಡೂ ತ್ರಿಭುಜಗಳು ನೋಡೋದಾದರೆ ಇಲ್ಲಿ AEP ತ್ರಿಭುಜದಲ್ಲಿ ಒಂದು ಕೋನ 90 ಡಿಗ್ರಿ, CDP ತ್ರಿಭುಜದಲ್ಲಿ ಒಂದು ಕೋನ 90 ಡಿಗ್ರಿ. ಎರಡು ಕೋನ ಸಮ ಆದವು. ಎರಡು ತ್ರಿಭುಜದಲ್ಲಿ ಒಂದೊಂದು ಕೋನ ಸಮ ಆಗಿವೆ. ಅದೇ ಥರ ಇಲ್ಲಿ P ಕೋನ ನೋಡ್ರಿ. P ಕೋನ ಒಂದು ಶೃಂಗಾಭಿಮುಖ ಕೋನ ಆಗಿರುವುದರಿಂದ ಈ ಶೃಂಗಾಭಿಮುಖ ಕೋನಗಳು ಯಾವಾಗಲೂ ಸಮ ಇರುತ್ತವೆ. ಆದ್ದರಿಂದ ನಾವು ಯಾವುದೇ ಎರಡು ತ್ರಿಭುಜಗಳಲ್ಲಿ ಎರಡು ಕೋನಗಳು ಸಮ ಆದರೆ ಇನ್ನು ಉಳಿದಂತಹ ಮೂರನೇ ಕೋನವು ಕೂಡ ಒಂದೇ ಆಗಿರುತ್ತದೆ. ಆದ್ದರಿಂದ ಕೋನ ಸಮರೂಪತೆ ನಿರ್ಧಾರಕ ಗುಣದ ಪ್ರಕಾರ ತ್ರಿಭುಜ AEP ಸಮರೂಪಿ ತ್ರಿಭುಜ CDP ಎಂದು ಹೇಳುತ್ತೇವೆ. ಏಕೆಂದರೆ ಈ ಎರಡು ತ್ರಿಭುಜಗಳಲ್ಲಿ ಒಂದೊಂದು ಲಂಬಕೋನ ಹಾಗೂ ಒಂದು ಶೃಂಗಾಭಿಮುಖ ಕೋನ ಇರುವುದರಿಂದ ಎರಡು ಕೋನಗಳು ಸಮ ಆದವು ಹಾಗೂ ಮೂರನೇ ಕೋನ ಕೂಡ ಸಮ ಇರುತ್ತದೆ. ಆದ್ದರಿಂದ ಕೋನ ಸಮರೂಪತೆ ನಿರ್ಧಾರಕ ಗುಣದ ಪ್ರಕಾರ ಇವು ಸಮರೂಪವಾಗಿವೆ. ನಂತರ ಎರಡನೇದು ನೋಡೋಣ. ಎರಡನೇದೇನು ಕೊಟ್ಟಿದ್ದಾರೆ? ತ್ರಿಭುಜ ABD
ಸಮರೂಪ ತ್ರಿಭುಜ ಸಿ ಬಿ ಇ ಅಂದರೆ ತ್ರಿಭುಜ ಎ ಬಿ ಡಿ ಈ ತ್ರಿಭುಜಕ್ಕೆ ತ್ರಿಭುಜ ಸಿ ಬಿ ಇ ಇದು ಸಮರೂಪ ಎಂದು ಸಾಧಿಸಬೇಕು. ಈಗ ಅದೇ ಥರ ಕೋನ ಎ ಬಿ ಡಿ ತ್ರಿಭುಜದಲ್ಲಿ ಕೋನ ಎ ಬಿ ಡಿ ತ್ರಿಭುಜದಲ್ಲಿ ಎ ಡಿ ಬಿ ಈಕ್ವಲ್ಸ್ ಟು ಎ ಬಿ ಡಿ ತ್ರಿಭುಜದಲ್ಲಿ ಕೋನ ಡಿ ಯು 90 ಡಿಗ್ರಿ ಆಗಿದೆ. ಅದೇ ಥರ ಕೋನ ತ್ರಿಭುಜ ಸಿ ಬಿ ಇ ತ್ರಿಭುಜದಲ್ಲಿ ಕೋನ ಸಿ ಬಿ ಇಯಲ್ಲಿ 90 ಡಿಗ್ರಿ. ಈ ತ್ರಿಭುಜದಲ್ಲಿ ಕೂಡ 90 ಡಿಗ್ರಿ, ಈ ತ್ರಿಭುಜದಲ್ಲಿ ಕೂಡ 90 ಡಿಗ್ರಿ. ಇಲ್ಲಿ ಎರಡು ತ್ರಿಭುಜದಲ್ಲಿ ಒಂದೊಂದು ಕೋನಗಳು ಸಮ ಆದವು. ನಂತರ ಕೋನ ಎ ಬಿ ಡಿ ಈಕ್ವಲ್ಸ್ ಟು ಕೋನ ಸಿ ಬಿ ಇ. ಇಲ್ಲಿ ಎ ಡಿ ಬಿ ಮತ್ತು ಸಿ ಬಿ ಇಗಳಲ್ಲಿ ಒಂದು ಕೋನ ಸಾಮಾನ್ಯ ಕೋನವಾಗಿದೆ. ಈ ಎರಡು ತ್ರಿಭುಜಕ್ಕೂ ಬಿ ಕೋನ ಎನ್ನುವುದು ಸಾಮಾನ್ಯ ಕೋನವಾಗಿದೆ. ಎ ಬಿ ಡಿ ಸಿ ಬಿ ಇ ಅಥವಾ ಬಿ ಸಿ ಇ ಈ ಎರಡೂ ತ್ರಿಭುಜಕ್ಕೂ ಬಿ ಕೋನ ಎನ್ನುವುದು ಎ ಬಿ ಡಿ ಮತ್ತು ಸಿ ಬಿ ಇ ಎನ್ನುವುದು ಸಾಮಾನ್ಯ ಕೋನ. ಈಗ ಇಲ್ಲಿ ಒಂದೊಂದು ಲಂಬಕೋನಗಳು ಸಮ ಆದವು, ಇನ್ನೂ ಒಂದು ಎರಡು ತ್ರಿಭುಜಕ್ಕೂ ಒಂದೇ ಸಾಮಾನ್ಯ ಕೋನ ಇದೆ. ಹಾಗಾದರೆ ಉಳಿದಿರುವಂತಹ ಮೂರನೇ ಕೋನವು ಕೂಡ ಒಂದೇ ಆಗಿರುತ್ತದೆ. ಆದ್ದರಿಂದ ಇದು ಕೂಡ ಕೋನ ಎರಡು ಕೋನಗಳು ಯಾವುದೆರಡು ತ್ರಿಭುಜಗಳಲ್ಲಿ ಎರಡು ಕೋನಗಳು ಸಮ ಆದರೆ ಮೂರನೇ ಕೋನ ಕೂಡ ಸಮ ಇರುತ್ತದೆ. ಕೋನ ಸಮರೂಪತೆಯ ನಿರ್ಧಾರಕ ಗುಣದ ಪ್ರಕಾರ ತ್ರಿಭುಜ ಎ ಬಿ ಡಿ ಸಮರೂಪ ತ್ರಿಭುಜ ಸಿ ಬಿ ಇ ಆಗಿದೆ. ಹಾಗೆ ಮೂರನೆಯದು ತ್ರಿಭುಜ ಎ ಇ ಪಿ ಸಮರೂಪ ತ್ರಿಭುಜ ಎ ಡಿ ಬಿ ಎಂದು ಸಾಧಿಸಬೇಕು. ಎ ಇ ಪಿ ಅಂದರೆ ಎ ಇ ಪಿ ಸಮರೂಪ ತ್ರಿಭುಜ ಎ ಡಿ ಬಿ. ಈ ತ್ರಿಭುಜಕ್ಕೆ ಈ ತ್ರಿಭುಜ ಎ ಡಿ ಬಿ ತ್ರಿಭುಜ ಮತ್ತು ಎ ಇ ಪಿ ತ್ರಿಭುಜಗಳು ಸಮರೂಪ ಎಂದು ಸಾಧಿಸಬೇಕು. ಈಗ ಕೋನ ಎ ಇ ಪಿ ಇದು 90 ಡಿಗ್ರಿ ಹಾಗೂ ಎ ಡಿ ಬಿ ಎ ಇ ಪಿ ಮತ್ತು ಎ ಡಿ ಬಿಗಳಲ್ಲಿ ಕೋನ ಎ ಡಿ ಬಿ ಈಕ್ವಲ್ಸ್ ಟು 90 ಡಿಗ್ರಿ. ಅಂದರೆ ಎ ಇ ಪಿ ತ್ರಿಭುಜದಲ್ಲಿ ಇದು 90 ಡಿಗ್ರಿ, ಎ ಡಿ ಬಿ ತ್ರಿಭುಜದಲ್ಲಿ ಡಿ ಕೋನ 90 ಡಿಗ್ರಿ. ಎರಡು ತ್ರಿಭುಜಗಳಲ್ಲಿ ಒಂದೊಂದು ಕೋನ 90 ಡಿಗ್ರಿ ಆಗಿದೆ. ನಂತರ ಕೋನ ಪಿ ಎ ಇ ಈಕ್ವಲ್ಸ್ ಟು ಕೋನ ಪಿ ಎ ಇ ಈಕ್ವಲ್ಸ್ ಟು ಡಿ ಎ ಬಿ. ಇಲ್ಲಿ ನೋಡ್ರಿ, ಎ ಇ ಪಿ ತ್ರಿಭುಜಕ್ಕೂ ಎ ಬಿ ಡಿ ತ್ರಿಭುಜಕ್ಕೂ ಒಂದೇ ಕೋನ ಬರುತ್ತದೆ, ಸಾಮಾನ್ಯ ಕೋನ ಎ. ಆದ್ದರಿಂದ ಪಿ ಎ ಇ ಈಕ್ವಲ್ ಟು ಕೋನ ಡಿ ಎ ಬಿ ಎನ್ನುವುದು ಸಾಮಾನ್ಯ ಕೋನ. ಆದ್ದರಿಂದ ಇಲ್ಲಿ ಕೂಡ ಎರಡು ತ್ರಿಭುಜಗಳಲ್ಲಿ ಎರಡು ಕೋನಗಳು ಸಮ ಆದಾಗ ಉಳಿದಂತಹ ಮೂರನೇ ಕೋನ ಕೂಡ ಸಮ ಇರುತ್ತದೆ. ಕೋನ ಸಮರೂಪತೆ ನಿರ್ಧಾರಕ ಗುಣದ ಪ್ರಕಾರ
ಸಮರೂಪತೆಯ ನಿರ್ಧಾರಕ ಗುಣವನ್ನು ಉಪಯೋಗಿಸಿ ತ್ರಿಭುಜ AEP ಸಮರೂಪ ತ್ರಿಭುಜ ADB ಎಂದು ಹೇಳುತ್ತೇವೆ. ನಂತರ ಅದರಲ್ಲೇ 4ನೇದು ಏನು ಸಾಧಿಸಬೇಕಂದ್ರೆ ತ್ರಿಭುಜ PDC ಸಮರೂಪ ತ್ರಿಭುಜ BEC ಎಂದು ತೋರಿಸ್ಬೇಕು, ನಾವು ಸಾಧಿಸಬೇಕು. ಈಗ PDC ತ್ರಿಭುಜ PDC, ಈ PDC ತ್ರಿಭುಜಕ್ಕೆ BEC ಸಮರೂಪಿ ಎಂದು ಸಾಧಿಸಬೇಕು. PDC ಮತ್ತು BEC ತ್ರಿಭುಜ ಸಮರೂಪ ಎಂದು ಸಾಧಿಸಬೇಕು ಅಂದರೆ ಇಲ್ಲಿ ಕೂಡ ಕೋನ PDCಯಲ್ಲಿ PDC 90 ಡಿಗ್ರಿ ಇದೆ. ಕೋನ PDC ಅಂದರೆ ಇದು 90 ಡಿಗ್ರಿ ಈಕ್ವಲ್ಸ್ ಟು, ಈಗ BECಗಳಲ್ಲಿ ಈ ಕೋನ ಅಂದರೆ BEC ಕೋನ BEC ಈಕ್ವಲ್ ಟು 90 ಡಿಗ್ರಿ. ಈ ಎರಡು ತ್ರಿಭುಜಗಳಲ್ಲಿ E ಮತ್ತು D ಎನ್ನುವುದು ಲಂಬಕೋನಗಳಾಗಿವೆ. ಎರಡು ಕೋನಗಳು ಅದು ಒಂದೇ ಆಗಿವೆ. ನಂತರ ಈ ಎರಡು ತ್ರಿಭುಜಕ್ಕೂ ಒಂದು ಸಾಮಾನ್ಯ ಕೋನ ಇದೆ, ಅದು C. PDC ತ್ರಿಭುಜಕ್ಕೂ BEC ತ್ರಿಭುಜಕ್ಕೂ ಒಂದು ಕೋನ ಸಾಮಾನ್ಯವಾಗಿದೆ, ಅಂದರೆ ಕೋನ PCD ಈಕ್ವಲ್ಸ್ ಟು ಕೋನ ECB. ಈ ಎರಡು ತ್ರಿಭುಜಕ್ಕೂ ಈ C ಕೋನ ಎನ್ನುವುದು ಸಾಮಾನ್ಯ ಕೋನ. ಆದ ಕಾರಣ ಇಲ್ಲಿ ಕೂಡ ಈ ತ್ರಿಭುಜದಲ್ಲಿ C ಮತ್ತು D ಎರಡು ಕೋನಗಳು, ಈ ತ್ರಿಭುಜದಲ್ಲಿ E ಮತ್ತು C ಕೋನಗಳು ಎರಡು ಸಮ ಆದಮೇಲೆ ಇನ್ನು ಉಳಿದಂತಹ ಮೂರನೇ ಕೋನವು ಕೂಡ ಸಮವಾಗಿರುತ್ತದೆ. ಆದ ಕಾರಣ ಕೋನ ಸಮರೂಪತೆಯ ನಿರ್ಧಾರಕ ಗುಣದ ಪ್ರಕಾರ ತ್ರಿಭುಜ PDC ಸಮರೂಪ ತ್ರಿಭುಜ BEC. ಧನ್ಯವಾದಗಳು.